ಕಾರ್ಮಿಕರಿಗೆ ಕನಿಷ್ಠ ವೇತನ ಜಾರಿಗೆ ಸಂಬಂಧಪಟ್ಟಂತೆ ರಾಜ್ಯದಾದ್ಯಂತ ಸಂಚರಿಸುವ ಮೂಲಕ ಸರ್ಕಾರಕ್ಕೆ ವರದಿ ಸಲ್ಲಿಸುವುದಾಗಿ ಕರ್ನಾಟಕ ರಾಜ್ಯ ಕಾರ್ಮಿಕ ಕನಿಷ್ಠ ವೇತನ ಸಲಹಾ ಸಮಿತಿಯ ಅಧ್ಯಕ್ಷರು ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಶಾಹಿದ್ ತೆಕಿಲ್ ಹೇಳಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಸುಮಾರು 3.5 ಕೋಟಿ ಕಾರ್ಮಿಕರಿದ್ದು ಅವರ ಅನುಕೂಲಕ್ಕಾಗಿ ಕನಿಷ್ಠ ವೇತನ ಸಂಬಂಧ ಸರ್ಕಾರಕ್ಕೆ ವರದಿ ಸಲ್ಲಿಸುವುದಾಗಿ ಹೇಳಿದರು. ರಾಜ್ಯದಲ್ಲಿನ ಗ್ಯಾರಂಟಿ ಯೋಜನೆಗಳನ್ನು ಬಿಜೆಪಿಯವರು ಕಾಪಿ ಹೊಡೆದು ಬೇರೆ ರಾಜ್ಯಗಳಲ್ಲಿ ಚುನಾವಣೆ ಗೆದ್ದಿದ್ದಾರೆ. ದೇಶದಲ್ಲಿ ಪೆಟ್ರೋಲ್, ಗ್ಯಾಸ್ ಸಮಸ್ಯೆ ಇದ್ದರೂ ಪ್ರಧಾನಿಗಳು ವಿದೇಶದಲ್ಲಿ ಚಾಕೊಲೇಟ್ ಹಂಚುವಲ್ಲಿ ಮಗ್ನರಾಗಿದ್ದಾರೆ ಎಂದು ಟೀಕಿಸಿದರು. ಯುದ್ಧವನ್ನು ನಿಲ್ಲಿಸಬೇಕಂತ ನಮ್ಮ ದೇಶ ಪಾಕಿಸ್ತಾನ ಹೊಡೆದು ನಿಲ್ಲಿಸಬೇಕಿದೆ. ಅದು ಬಿಟ್ಟು ಟ್ರಂಪ್ ಹೇಳಿದಾಗ ಯುದ್ಧವನ್ನು ನಿಲ್ಲಿಸಿದೆ. ಅಲ್ಲಿ ಇಸ್ರೇಲ್ ಹೋಗಿ ನಾವು ತಂದೆ ತಾಯಿ ಅಂತೇಳಿ ಅಪ್ಪಿಕೊಂಡು ಇಸ್ರೇಲ್ನವರು ಇರಾನ್ ಮೇಲೆ ಯುದ್ಧ ಮಾಡಿದ್ರು. ಇರಾನ್ ನಮ್ಮ ದೇಶದ ಬಹಳ ಸ್ನೇಹಿತರು, ಬಹಳ ಹಿಂದಿನ ಕಾಲದಲ್ಲಿ. ಆ ಒಂದು ಸ್ನೇಹವನ್ನ ಕೂಡ, ವಿದೇಶಾಂಗ ನೀತಿಯನ್ನ ಕೂಡ ಮಾಡಲಿಕ್ಕೆ ಗೊತ್ತಿಲ್ಲದಂತ ಪ್ರಧಾನಮಂತ್ರಿ ನಮ್ಮ ದೇಶದಲ್ಲಿ ಇದೆ ಅಂದ್ರೆ ಅತ್ಯಂತ ನೋವಿನ ಸಂಗತಿ. ಒಂದು ವಿದೇಶಾಂಗ ಸಚಿವರಿಲ್ಲ, ಒಂದು ಒಳ್ಳೆಯ ಕಾರ್ಮಿಕ ಸಚಿವರಿಲ್ಲ, ಒಂದು ಅಲ್ಪಸಂಖ್ಯಾತ ಸಚಿವರಿಲ್ಲ ಕೇಂದ್ರ ಸರ್ಕಾರದಲ್ಲಿ. ಒಟ್ಟಿನಲ್ಲಿ ಕೇವಲ ಧರ್ಮದ ಹೆಸರಲ್ಲಿ ಅಥವಾ ದೇವಸ್ಥಾನಗಳಿಗೆ ಹೋಗಿ ಮತವನ್ನ ಪಡೆದು ಇವತ್ತು ಶಿಕ್ಷಣ ಕೊಡಬೇಕು, ಒಳ್ಳೆ ಆಸ್ಪತ್ರೆ ಬೇಕು, ಜನರಿಗೆ ಆರೋಗ್ಯ ಬೇಕು, ಯಾವುದೇ ಒಂದು ಮುಂದಾಲೋಚನೆ ಕೇಂದ್ರ ಸರ್ಕಾರದವರಿಗಿಲ್ಲ. ಕಾರ್ಮಿಕರ ಸಮಸ್ಯೆ ಏನಿದೆ, ಕಾರ್ಮಿಕರು ಹೇಗಿರಬೇಕು, ಅವರಿಗೆ ಯಾವ ಸವಲತ್ತುಗಳನ್ನು ಕೊಡಬೇಕು ಅಂತ ಯೋಚನೆ ಇಲ್ಲ. ಕೇವಲ ಜಾತಿ, ಧರ್ಮ, ಮುಸ್ಲಿಂ, ಪಾಕಿಸ್ತಾನ, ಬಾಂಗ್ಲಾ, ಮತ್ತೆ ಅವರೇ ಹೋಗ್ತಾರೆ, ಬಾಂಗ್ಲಾದೇಶಕ್ಕೆ ಹೋಗ್ತಾರೆ, ಅವರೇ ಪಾಕಿಸ್ತಾನಕ್ಕೆ ಹೋಗ್ತಾರೆ. ಅವರು ಹೋದ್ರೆ ಬಹಳ ಒಳ್ಳೆ ರಾಜತಾಂತ್ರಿಕ ಭೇಟಿ. ರಾಹುಲ್ ಗಾಂಧಿ ಅಥವಾ ಹಿಂದಿನ ಕಾಂಗ್ರೆಸ್ ಸರ್ಕಾರದವರೆ ಪಾಕಿಸ್ತಾನಕ್ಕೆ ಹೋಗಿ ಈ ರೀತಿಯ ದ್ವಂದ್ವ ನೀತಿಯನ್ನ ಮಾಡ್ತಕ್ಕಂತ ಈ ಸರ್ಕಾರ, ಬಹುಶಃ ಜನ ಬಹಳ ಬೇಜಾರಾಗಿದೆ. ಇವತ್ತು ಗ್ಯಾಸ್ ಸಿಗ್ತಾ ಇಲ್ಲ. ಮಹಿಳೆಯರು ಮತ್ತು ನಮ್ಮ ಏನು ಮನೆಯಲ್ಲಿ ಕೆಲಸ ಮಾಡತಕ್ಕಂತ ಸಹೋದರಿಯರು ಗ್ಯಾಸಿಗಾಗಿ ಪರದಾಡ್ತಕ್ಕಂಥ ಕೆಲಸ. ಪೆಟ್ರೋಲ್ ಸಿಗ್ತಾ ಇಲ್ಲ. ಇವತ್ತು ಅವ್ರು ಹೇಳ್ತಾರೆ, ನೀವು ವರ್ಕ್ ಫ್ರಮ್ ಹೋಮ್. ಕೋವಿಡ್ ಬಂದಾಗ ತಟ್ಟೆ ಅಂತ ಹೇಳಿದ್ರು, ತುಂಬಾ ಜನ ತಟ್ಟೆ. ಈಗ ನೀವೆಲ್ಲ ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತ ಹೇಳಿ ಜನರಿಗೆ ಮರು ಮಾಡಿ ಇವರು ವಿದೇಶ ರಾಜ್ಯಕ್ಕೆ ಸುತ್ತಕ್ಕಂತ ಒಂದು ಯೋಚನೆಯಲ್ಲಿ ಮೋದಿ ಅವರಿದ್ದಾರೆ. ಬಹುಶಃ ಇವರಿಗೆ ಮುಂದೆ ಬಡವರ ಬಗ್ಗೆ ಆಗಲಿ, ಈ ದೇಶದಲ್ಲಿರ್ತಕ್ಕಂಥ ಕಾರ್ಮಿಕರ ಬಗ್ಗೆ ಆಗಲಿ ಯಾವುದೇ ಕಾಳಜಿ ಇಲ್ಲ. ಅವರಿಗೆ ಅದಾನಿ, ಅಂಬಾನಿ. ಮಂಗಳೂರು ವಿಮಾನ ನಿಲ್ದಾಣ ಅದಾನಿಗಳು ಕೊಡ್ತಾ ಇದ್ದಾರೆ, ಆರ್ಮರ್ ಅನ್ನ ಕೊಡ್ತಕ್ಕಂಥದ್ದಾಯ್ತು, ಟ್ರಿವಾಂಡ್ರಮ್ನಲ್ಲಿ ಕೊಟ್ಟು ಎಲ್ಲ ಕಡೆ ಖಾಸಗಿರೋರಿಗೆ. ಅವರಿಗೆ ಸರ್ಕಾರದಲ್ಲಿ ಯಾವುದು ಬೇಡ, ಅವರ ಸ್ನೇಹಿತರು, ಅವರ ಆತ್ಮೀಯತೆಯ ಒಂದು ಸಹಾಯ ಮಾಡಬೇಕಾದ್ರೆ ಅವ್ರಿಗೆ ಏನಾದ್ರೂ ಒಂದು ಪ್ರೀತಿ ಪ್ರೇಮ ಇರ್ಬೋದಲ್ಲ. ಅದಾನಿಗೆ ಬೇಕಾಗಿ ಅಮೆರಿಕ ದೇಶದ ಹತ್ರ ಕೇಸನ್ನು ತಿಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಏನು ಅಂಬಾನಿ, ಅದಾನಿ ಇವರ ಹಿಂದೆನೆ ಹೋಗ್ತಕ್ಕಂಥ ಒಂದು ಪ್ರಧಾನಮಂತ್ರಿ ಇಲ್ಲಿ ಬಂದು ಜನರನ್ನ ಬಗ್ಗೆ ಮಾಡಿಕೊಂಡು ಈ ಒಂದು ಕೆಲವೊಂದು ಜನರು ಅದಕ್ಕೆ ಮರಳಾಗ್ತಕ್ಕಂಥ ಕೆಲಸ ಆಗಿರೋದ್ರಿಂದ ನಮ್ಮ ದೇಶ ಇನ್ನು ಅಭಿವೃದ್ಧಿ ಆಗಲಿಲ್ಲ. ಕೇಂದ್ರ ಸರ್ಕಾರ ಎಲ್ಲವನ್ನ ಮಾರಾಟ ಮಾಡತಕ್ಕಂಥ ಯೋಚನೆಯಿಂದ ಈ ರೀತಿಯ ಸರ್ಕಾರ ಮುಂದಿನ ಚುನಾವಣೆಯಲ್ಲಿ ಅವರಿಗೆ ತಕ್ಕವಾದ ಪಾಠವನ್ನ ಕೊಡ್ತಾರೆ. ನಮ್ಮ MP ಅವರು ಕೂಡ ಇಲ್ಲಿ ಕೆಲಸ ಮಾಡುವುದಿಲ್ಲ. ಮಂಗಳೂರು MP ಅವರು ಕೂಡ ಪ್ರಚಾರ ಪತ್ರಿಕಾಗೋಷ್ಠಿ ಮಾಡ್ತಾರೆ, ಹೋಗ್ತಾರೆ. ಯಾವುದು ತಂದದ್ದು ಯಾವುದು ಮಾಡಿದ್ದು ಅಂತ ಹೇಳ್ತಕ್ಕಂಥದ್ದು ಇಲ್ಲ. ರಾಷ್ಟ್ರಗಳು ಸಿಕ್ಕಿರುವುದು ಬಹುಶಃ ಕೊಡಗಿನ ಜನರ ಪುಣ್ಯ. ಮುಂದಿನ ದಿನದಲ್ಲಿ MP ಕೂಡ ಇಲ್ಲಿಯವರೇ ಬಂದು ಒಳ್ಳೆಯ ರೀತಿಯ ಆಡಳಿತವನ್ನ ಈ ಜಿಲ್ಲೆಯ ಜನತೆಗೆ ಕೊಡ್ತಕ್ಕಂಥ ದಿವಸವನ್ನ ನಾವು ಕಾಯ್ತಾ ಇದ್ದೇವೆ. ಕೇಂದ್ರ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಸಂತೋಷ್ ಲಾಡ್ ಕಾರ್ಮಿಕರ ಪರವಾಗಿ ಅತ್ಯಂತ ಶ್ರೀಮಂತಿಕೆಯಿಂದ ಬಂದಂತಹ ವ್ಯಕ್ತಿ ಆದರೂ ಕೂಡ ಕಾರ್ಮಿಕರಿಗೆ ಏನೇನು ಸವಲತ್ತುಗಳು ಕೊಡಬೇಕು, ಕಾರ್ಮಿಕರು ಯಾವ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನ ಮತ್ತು ಹಾಸ್ಟೆಲ್ಗಳನ್ನ ಮಾಡುವುದರ ಮುಖಾಂತರ ಅವರ ಜೀವನ ಶೈಲಿಯನ್ನ ಉತ್ತೇಜನ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದು ಬಿಟ್ಟು ಕೇಂದ್ರ ಸರ್ಕಾರ ಪದೇ ಪದೇ ಈ ಕಾರ್ಮಿಕರ ವಿರುದ್ಧ ದಬ್ಬಾಳಿಕೆಯನ್ನು ಮಾಡತಕ್ಕಂಥ ಕಾನೂನನ್ನ ತಂದು ಅವರಿಗೆ ಒಂಥರ ಹಿಂಸೆ ಪಡ್ತಕ್ಕಂಥ ಕೆಲಸ ಆಗ್ತದೆ. ಎಲ್ಲ ಸಂಘಟನೆಗಳು ಅದನ್ನು ವಿರೋಧ ಮಾಡ್ತಾರೆ. ಆದರೂ ಕೂಡ ಇವತ್ತು ಕೇಂದ್ರ ಸರ್ಕಾರ ಇದರ ವಿರುದ್ಧ ಯಾವುದೇ ಒಂದು ಕ್ರಮ ಕೈಗೊಂಡಿಲ್ಲ. ಕಟ್ಟುನಿಟ್ಟಿನ ಯೋಜನೆಯನ್ನು ಕಾರ್ಮಿಕರಿಗೆ ಹೋರಾಟ ಮಾಡ್ತಕ್ಕಂಥ ಆಗ್ತಿಲ್ಲ, ಅವರ ಬೇಡಿಕೆಯನ್ನ ಕೇಳ್ತಕ್ಕಂಥ ಆಗ್ತಿಲ್ಲ. ಯಾವುದೇ ಒಂದು ಕಂಪನಿಯಲ್ಲಿ ಕೆಲಸ ಮಾಡಿದ್ರೆ ಏಕಾಏಕಿ ಅವರನ್ನ ವಜಾಗೊಳಿಸ್ತಕ್ಕಂಥ ಅವಕಾಶಗಳನ್ನ ಕೂಡ ಕೊಡ್ತಕ್ಕಂಥ ಕೆಲಸಗಳು ಹಾಗೆ. ಬಹುಶಃ ಇದು ಪ್ರಜಾಪ್ರಭುತ್ವದಲ್ಲಿ ಒಂದು ಮಾರಕವಾದಂಥದ್ದು. ಜೊತೆಯಲ್ಲಿ ಅವರ
ಆ ಒಂದು ವಿಮಾನ ದರ ವಿದೇಶಕ್ಕೆ ಹೋಗ್ತಕ್ಕಂಥ ಬರತಕ್ಕಂಥ ಸಂದರ್ಭದಲ್ಲಿ ಆಗ್ತಕ್ಕಂಥ ಬವಣೆಯನ್ನು ಕೂಡ ಹಿಂದಿರುಗಿ ನೋಡದಂತ ಕೇಂದ್ರ ಸರ್ಕಾರ ಬಹುಶಃ ಕಾರ್ಮಿಕ ವಿರೋಧಿ ಸರ್ಕಾರ ಮತ್ತು ಜೊತೆಯಲ್ಲಿ ನಮ್ಮ ಈ ಒಂದು ರಾಜ್ಯದಲ್ಲಿ ಇರ್ತಕ್ಕಂಥ ಬಡ ವಿರೋಧಿ ಸರ್ಕಾರ ಅಂತ ಹೇಳಿಕ್ಕೆ ನನಗೆ ಬಹಳ ದುಃಖ ಆಗ್ತಾ ಇದೆ. ಬಹುಶಃ ಮೋದಿ ಅವರು ಹಲವಾರು ಹೇಳಿಕೆಯನ್ನು ಕೊಡ್ತಾರೆ, ಫೋಟೋ ಶೂಟ್ ಮಾಡ್ತಾರೆ. ಇವತ್ತು ನೋಡಬಹುದು ನಮ್ಮ ದೇಶದಲ್ಲಿ ಪೆಟ್ರೋಲ್ ಬೆಲೆ, ಗ್ಯಾಸ್ ಬೆಲೆ ಯಾವುದು ಸಿಗ್ಲಿಕ್ಕಿಲ್ಲ.